ಒಂದ್ ವೇಳೆ ನಿಮಗೆ ನಿಮ್ಮ ಜೀವನದಲ್ಲಿ ಸುಖ, ಸಮೃದ್ಧಿ, ಹಣ, ಸಂತೋಷ, ಆನಂದ ಮತ್ತೆ ನೆಮ್ಮದಿ ಬೇಕು ಅಂದ್ರೆ, ಅಥವಾ ನೀವು ಇದೆಲ್ಲವನ್ನು ಒಳಗೊಂಡ ಜೀವನ ಬದುಕಬೇಕು ಅನ್ಕೊಂಡಿದ್ರೆ ಈ 6 ಮಹತ್ವಪೂರ್ಣ ಅಭ್ಯಾಸಗಳನ್ನ ಕಲಿಯಲೇಬೇಕು. ಏಕೆಂದ್ರೆ ಇವು ಅದೇ ಅಭ್ಯಾಸಗಳಾಗಿವೆ. ಇದನ್ನ ಪ್ರತಿಯೊಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಜೀವನದಲ್ಲಿ ಅಳವಡಿಸಿಕೊಂಡು ಇರ್ತಾನೆ. ಅಂದ ಹಾಗೆ ನೀವು ಒಂದು ಯಾತ್ರೆಗೆ ಹೋಗುವಾಗ ಅಥವಾ ಪ್ರವಾಸಕ್ಕೆ ಹೋಗುವಾಗ ಒಂದು ಪ್ಲಾನ್ ರೆಡಿ ಮಾಡಿರ್ತೀರ, ಕೆಲವೊಂದು ಅವಶ್ಯಕ ವಸ್ತುಗಳನ್ನ ತೆಗೆದುಕೊಳ್ತೀರಾ, ಆದರೆ ನಿಮ್ಗೆ ಗೊತ್ತೇ ಇಲ್ಲ ಎಲ್ಲಿ ಹೋಗ್ಬೇಕು ಅನ್ನೋದು. ಆಗ ನೀವು ಯಾವ ಸ್ಥಾನಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋದು ಬೇರೆಯವರಿಗೆ ಕೇಳ್ತೀರಾ. ಆಗ ಅವರು ಅದೇ ಹಳೆಯ ಪ್ರವಾಸಿ ತಾಣಗಳ ಬಗ್ಗೆ ಹೇಳ್ತಾರೆ, ಆದ್ರೆ ನೀವು ಬೇರೆ ಕಡೆಗೆ ಹೋಗ್ಬೇಕು ಅನ್ಕೊಳ್ತೀರಾ. ಅದೇ ತರ ಜೀವನದಲ್ಲೂ ನೀವು ಬೇರೆ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ಕೊಳ್ತೀರಾ, ಆದ್ರೆ ಬೇರೆಯವರನ್ನ ನೋಡಿ ಅವರ ಕಾಪಿ ಮಾಡಲು ಪ್ರಾರಂಭ ಮಾಡ್ತೀರಾ. ಅದಕ್ಕೆ ನೀವು ಮೊದಲು ಕಾಪಿ ಮಾಡುವುದನ್ನ ಬಿಟ್ಟು ಬಿಡಬೇಕು. ಮತ್ತೆ ನೀವು ಕೂಡ ಬೆಟ್ಟ ಗುಡ್ಡಗಳನ್ನ ನೋಡಲು, ಪ್ರಕೃತಿಯ ಸೌಂದರ್ಯ ಸವಿಯಲು ಪ್ರವಾಸಕ್ಕೆ ಹೋಗಿರ್ತೀರಾ ಅನ್ಕೊಳ್ಳಿ. ಅಲ್ಲಿ ಬೇರೆ ಯಾರೋ ಒಬ್ಬ ವ್ಯಕ್ತಿ ಹೈಕಿಂಗ್ ಅಂದ್ರೆ ಬೆಟ್ಟ ಹತ್ತುವುದನ್ನ ಕಂಡು ಅಯ್ಯೋ ಇದು ತುಂಬಾ ಕಷ್ಟದ ಕೆಲಸ ಅನ್ಕೊಳ್ತೀರಾ. ಆಗ ನಿಮ್ಮ ಮನಸ್ಸು ಅಲ್ಲೇ ಸೋತು ಹೋಗುತ್ತೆ, ಮತ್ತೆ ನಿಮ್ಗೆ ಬೇಜಾರಾಗುತ್ತೆ, ಕೋಪ ಬರುತ್ತೆ, ಯಾಕಾದ್ರೂ ಬಂದ್ನೋ ಬೆಟ್ಟ ಹತ್ತಲು ಅನ್ಸುತ್ತೆ. ಅದಕ್ಕೆ ನೀವು ಬೇರೆಯವರನ್ನ ನೋಡಿ ಕೆಲಸ ಮಾಡಬಾರದು. ತಮಗೆ ಇಷ್ಟ ಆಗಿತ್ತು, ತಮ್ಮ ಮನಸ್ಸಿಗೆ ಸರಿ ಅನಿಸಿರೋದನ್ನೇ ಮಾಡಬೇಕು. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕೆಲವೊಂದು ಅಭ್ಯಾಸಗಳ ಬಗ್ಗೆ ಹೇಳ್ತೀನಿ. ಅವು ನಿಮ್ಮನ್ನ ಡಿಫ್ರೆಂಟ್ ಆಗಿ ಕಾಣುವಂತೆ ಮಾಡುತ್ತೆ. ಸ್ಟೆಪ್ ನಂಬರ್ 1, ಚೂಸ್ ದ ರೈಟ್ ಪಾತ್. ನೀವು ಜೀವನದಲ್ಲಿ ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೇಕು ಅನ್ಕೊಂಡಿದ್ರೆ ಒಂದು ಸರಿಯಾದ ದಾರಿಯನ್ನ ಆಯ್ಕೆ ಮಾಡಬೇಕು, ಮತ್ತೆ ಪೂರ್ತಿ ಕನ್ಸಿಸ್ಟೆನ್ಸಿಯಿಂದ ಆ ದಾರಿ ಮೇಲೆ ನಡೆಯಬೇಕಾಗುತ್ತೆ. ಒಂದ್ ವೇಳೆ ನೀವು ಸ್ವಲ್ಪವೂ ಎಫರ್ಟ್ ಹಾಕದೆ ಗುರಿವರೆಗೆ ತಲುಪಬೇಕು ಅಂತ ಅನ್ಕೊಂಡಿದ್ರೆ ಇದು ಅಸಾಧ್ಯವಾದ ಮಾತು. ಅದಕ್ಕೆ ಮೊದಲು ಸರಿಯಾದ ದಾರಿಯನ್ನ ಆಯ್ಕೆ ಮಾಡಿ, ಮತ್ತೆ ಜನ ಏನ್ ಅನ್ಕೊಳ್ತಾರೆ ಅನ್ನೋದನ್ನ ಯೋಚನೆ ಮಾಡಬೇಡಿ. ಸ್ಟೆಪ್ ನಂಬರ್ 2, ರಿವೈಸ್. ನೋಡಿ, ನೀವು ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡಬೇಕು ಅನ್ಕೊಳ್ತೀರಾ, ಜೀವನದಲ್ಲಿ ಏನೆಲ್ಲ ಪಡ್ಕೊಳ್ಬೇಕು ಅಂತೀರಾ, ಮತ್ತೆ ಅದಕ್ಕಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ, ಅದನ್ನ ರಿವೈಸ್ ಮಾಡ್ತಾ ಹೋಗಿ. ಮತ್ತೆ ತಮ್ಮ ತಪ್ಪುಗಳನ್ನ ಸುಧಾರಣೆ ಮಾಡ್ಕೊಳ್ಳಿ. ಒಂದ್ ವೇಳೆ ನೀವು ಹಳೆಯ ತಪ್ಪುಗಳನ್ನೇ ಪದೇ ಪದೇ ಮಾಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸಕ್ಸಸ್ ನಿಮ್ಮಿಂದ ತುಂಬಾ ದೂರ ಹೋಗ್ತಾ ಇದೆ ಅನ್ನೋದು. ಸ್ಟೆಪ್ ನಂಬರ್ 3, ಫೈಂಡ್ ಎ ಮೆಂಟೋರ್. ಗುರುವಿನ ಗುಲಾಮನಾಗುವ ತನಕ ಸಿಗುವುದನ್ನ ಮುಕುತಿ ಅನ್ನೋ ಮಾತಿದೆ. ಅದೇ ತರ ಜಗತ್ತಿನ ಅನೇಕ ಸಕ್ಸಸ್ಫುಲ್ ಜನರ ಹಿಂದೆ ಒಬ್ಬ ಗುರು ಇದ್ದೇ ಇರ್ತಾನೆ. ಮತ್ತೆ ನೀವು ಕೂಡ ಒಬ್ಬ ಇಂತಹ ವ್ಯಕ್ತಿಯನ್ನ ಹುಡುಕಬೇಕು. ಆತ ಒಬ್ಬ ಅನುಭವಿ ವ್ಯಕ್ತಿ ಆಗಿರ್ಬೇಕು, ಅಥವಾ ಈ ವ್ಯಕ್ತಿ ನನಗೆ ಸರಿಯಾದ ದಾರಿ ತೋರಿಸಬಹುದು ಅನ್ನೋ ಹಾಗೆ ಇರಬೇಕು. ಒಬ್ಬ ಗುರು ಸಾಮಾನ್ಯ ಮನುಷ್ಯನಿಗೆ ಸರಿಯಾದ ಮಾರ್ಗ ತೋರಿಸಬಹುದು. ಒಬ್ಬ ಗುರು ಜೀವನದಲ್ಲಿನ ಅಂಧಕಾರವನ್ನು ದೂರ ಮಾಡಬಹುದು. ಅದಕ್ಕೆ ನಿಮ್ಮ ಜೀವನದಲ್ಲೂ ಒಬ್ಬ ಮೆಂಟೋರ್ ಅನ್ನ ಹುಡುಕಿ. ಸ್ಟೆಪ್ ನಂಬರ್ 4, ಲರ್ನ್. ಒಂದ್ ವೇಳೆ ನೀವು ಒಬ್ಬ ಮಹಾನ್ ಸಾಧಕನ ಪ್ರಸಿದ್ಧ ಪುಸ್ತಕ ಓದ್ತಾ ಇದ್ರೆ ಅದರಿಂದ ಹೊಸ ಹೊಸ ವಿಷಯಗಳನ್ನ ಕಲಿಯುವ ಪ್ರಯತ್ನ ಮಾಡಿ. ಅದನ್ನ ಕೇವಲ ಫಾರ್ಮಾಲಿಟೀಸ್ಗೋಸ್ಕರ ಅಥವಾ ಬೇಡದ ಮನಸ್ಸಿನಿಂದ ಓದುವ ಪ್ರಯತ್ನ ಮಾಡಬೇಡಿ. ಬದಲಾಗಿ ಆಸಕ್ತಿಯಿಂದ ಓದುವ ಪ್ರಯತ್ನ ಮಾಡಿ. ಬೇರೆಯವರ ಮುಂದೆ ತೋರಿಕೆ ಮಾಡಲು ಓದ್ಬೇಡಿ. ಬದಲಾಗಿ ಪುಸ್ತಕದಲ್ಲಿ ಇದ್ದ ಆ ಮಹಾನ್ ವ್ಯಕ್ತಿ ಹೇಗೆ ಸಕ್ಸಸ್ಫುಲ್ ಆದ ಅನ್ನೋದನ್ನ ತಿಳ್ಕೊಳ್ಳುವ ಪ್ರಯತ್ನ ಮಾಡಿ. ಆ ವ್ಯಕ್ತಿ ಎಷ್ಟೆಲ್ಲ ಕಷ್ಟಪಟ್ಟ ಅನ್ನೋದನ್ನ ತಿಳ್ಕೊಳ್ಳಿ. ಸ್ಟೆಪ್ ನಂಬರ್ 5, ಟ್ರಸ್ಟ್ ಇನ್ ಯುವರ್ ಸೆಲ್ಫ್. ನೋಡಿ, ನಾನು ಅನೇಕ ಜನರನ್ನ ನೋಡಿದ್ದೇನೆ, ಅವರು ತುಂಬಾ ಬೇಗ ಸೋಲು ಒಪ್ಪಿಕೊಳ್ತಾರೆ. ಇನ್ನು ಕೆಲವೊಬ್ರು ಸಕ್ಸಸ್ ನ ತುಂಬಾ ಹತ್ತಿರ ಇರ್ತಾರೆ, ಆದರೂ ಕೂಡ ಕ್ವಿಟ್ ಮಾಡ್ತಾರೆ. ಮತ್ತೆ ನೀವು ಈ ತರ ಮಾಡುವುದರಿಂದ ಪಾರು ಆಗ್ಬೇಕು. ನೀವು ಸ್ವತಃ ತನ್ನ ಮೇಲೆ ತಾವು ಭರವಸೆ ಮಾಡಬೇಕು. ಮತ್ತೆ ತಮ್ಮ ಪಾಸ್ಟ್ ನಲ್ಲಿ ನಿಮ್ಮಿಂದ ಯಾವೆಲ್ಲ ತಪ್ಪುಗಳು ನಡೆದಿವೆ ಅದನ್ನ ನೋಡ್ತಾ ಇರಿ. ಅದರಿಂದ ಏನಾದ್ರೂ ಕಲಿಯುವ ಪ್ರಯತ್ನ ಮಾಡಿ. ಮತ್ತೆ ತಮ್ಮನ್ನ ಬೇರೆಯವರಕ್ಕಿಂತ ಕಡಿಮೆ ಎಂದು ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಡಿ. ಸ್ಟೆಪ್ ನಂಬರ್ 6, ಡೋಂಟ್ ಥಿಂಕ್ ಅಬೌಟ್ ಅರ್ಲಿ ಸಕ್ಸಸ್. ಒಂದ್ ವೇಳೆ ನೀವು ಜೀವನದಲ್ಲಿ ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ರಾತ್ರೋರಾತ್ರಿ ಸಕ್ಸಸ್ಫುಲ್ ಆಗ್ತೀನಿ ಅನ್ನೋ ಭ್ರಮೆನಲ್ಲಿ ಇರಬೇಡಿ. ಏಕೆಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಗ್ರೇಟ್ ಥಿಂಗ್ಸ್ ಟೇಕ್ ಟೈಮ್. ಅಂದ್ರೆ ದೊಡ್ಡ ಸಾಧನೆ ಸಮಯ ತಗೊಳ್ಳುತ್ತೆ. ಅದಕ್ಕೆ ಯಾವುದೇ ಒಂದು ಕೆಲಸಕ್ಕೆ ಪೂರ್ತಿ ಸಮಯ ನೀಡಿ. ಮತ್ತೆ ಒಂದು ಮಾತು ನೆನಪಿರಲಿ, ಒಂದಲ್ಲ ಒಂದು ದಿನ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ವಜ್ರವನ್ನು ನಾವು ಎಷ್ಟು ಉಜ್ಜುತ್ತೇವೆ ಅದು ಅಷ್ಟೇ ಚೆನ್ನಾಗಿ ಹೊಳೆಯಲು ಪ್ರಾರಂಭ ಮಾಡುತ್ತೆ. ಅದೇ ತರ ನೀವು ಎಷ್ಟು ಜಾಸ್ತಿ ಪರಿಶ್ರಮ ಪಡ್ತೀರಾ, ಎಫರ್ಟ್ ಹಾಕ್ತೀರಾ, ಅದರ ಪರಿಣಾಮ ಅಥವಾ ರಿಸಲ್ಟ್ ಅಷ್ಟೇ ಸುಂದರ ಮತ್ತೆ ಅಷ್ಟೇ ಬೇಗ ಸಿಗುತ್ತೆ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬೈ.